ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ಇವತ್ತು ನಾನು ನಿಮಗೆ ಸಿಂಪಲ್ ಫ್ಲವರ್ಸ್ ಗೆಜ್ಜೆ ವಸ್ತ್ರವನ್ನು ತೋರಿಸ್ತಾ ಇದ್ದೇನೆ. ಗೌರಿ ಮತ್ತು ಗಣೇಶನ ಹಬ್ಬಕ್ಕೆ ನಿಮಗೆ ಬೇಕಾದಷ್ಟು ಹೂಗಳನ್ನು ಜೋಡಿಸಿಕೊಂಡು ಈ ಗೆಜ್ಜೆ ವಸ್ತ್ರವನ್ನು ಮಾಡಬಹುದು. ಬೇಕಾಗುವ ಸಾಮಗ್ರಿಗಳು: ಗ್ರೀನ್ ಮತ್ತು ಪಿಂಕ್ ಕಲರ್ ಸಂತದ ತಗಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹತ್ತಿಯ ಎಳೆಗಳು, ಕುಂದನ್, ಗ್ಲೂ, ಸೂಜಿ ಮತ್ತು ದಾರ, 5 ಸೆಂಟಿಮೀಟರ್ನ ಕಾರ್ಡ್. 5 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 22 ಸುತ್ತನ್ನು ಸುತ್ತಿ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆದಿ. ಈಗ ಹತ್ತಿಯ ಎಳೆಗಳನ್ನು ಕಾರ್ಡ್ನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕಿ. ಎಕ್ಸ್ಟ್ರಾ ನೂಲು ಮತ್ತು ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತಗೊಳ್ಳೋಣ. ಮೊದಲನೇ ಪೆಟಲ್ಗೆ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಎರಡನೇ ಪೆಟಲ್ಗೂ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೇ ತರಹ ಎಲ್ಲ ಪೆಟಲ್ಗೂ ಕೂಡ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ ಹಾಕ್ಕೊಳ್ತಾ ಹೋಗಬೇಕು. ಕೊನೆಯ ಪೆಟಲ್ಗೂ ಕೂಡ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡು ಆ ರೌಂಡನ್ನು ಫಿನಿಶ್ ಮಾಡ್ತಾ ಇದ್ದೇನೆ. ಈಗ ಎರಡೂ ಬದಿ ಕೂಡ 11 ಪೆಟಲ್ಸ್ ಬರುವ ಹಾಗೆ ಜೋಡಿಸ್ಕೊಳ್ಳೋಣ. ಪ್ರತಿ ಸೈಡ್ನಲ್ಲೂ 11 ಪೆಟಲ್ಸ್ ಇದೆ. ಮೊದಲನೇ ಪೆಟಲ್ ಮೇಲೆ ಎರಡನೇ ಪೆಟಲನ್ನು ಇಡಿ. ಎರಡನೇ ಪೆಟಲ್ ಮೇಲೆ ಮೂರನೇ ಪೆಟಲನ್ನು ಇಡಬೇಕು. ಮೂರನೇ ಪೆಟಲ್ನ ಮೊದಲ ಭಾಗವನ್ನು ಒಂದನೇ ಪೆಟಲ್ನ ಅಡಿಭಾಗದಿಂದ ತೆಗೆದುಕೊಂಡು ಬರಬೇಕು. ನಾಲ್ಕನೇ ಪೆಟಲ್ನ ಮೊದಲ ಭಾಗವನ್ನು ಮೂರನೇ ಪೆಟಲ್ನ ಮೇಲಿನಿಂದ ಎರಡನೇ ಪೆಟಲ್ನ ಅಡಿಭಾಗದಿಂದ ತಂದು ಮೊದಲನೇ ಪೆಟಲ್ನ ಕೊನೆಯ ಭಾಗದ ಜೊತೆಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಐದನೇ ಪೆಟಲ್ನ ಮೊದಲ ಭಾಗವನ್ನು ನಾಲ್ಕನೇ ಪೆಟಲ್ನ ಮೇಲಿಂದ ಮೂರನೇ ಪೆಟಲ್ನ ಅಡಿಭಾಗದಿಂದ ತಂದು ಎರಡನೇ ಪೆಟಲ್ನ ಜೊತೆಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಹೀಗೆ ಪ್ರತಿ ಪೆಟಲ್ನ ಮೊದಲ ಭಾಗವನ್ನು ಅದರ ಹಿಂದಿನ ಪೆಟಲ್ನ ಮೇಲ್ಭಾಗದಿಂದ ಎರಡನೇ ಹಿಂದಿನ ಪೆಟಲ್ನ ಅಡಿಭಾಗದಿಂದ ತಂದು ಹಿಂಬದಿಯ ಮೂರನೇ ಪೆಟಲ್ ಜೊತೆಗೆ ಸೇರಿಸಬೇಕು. ಅದಕ್ಕೂ ಕೂಡ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಇದೇ ತರಹ 11 ಪೆಟಲ್ಗೂ ಕೂಡ ಮಾಡಿಕೊಳ್ಬೇಕು. 11ನೇ ಪೆಟಲ್ಗೂ ಕೂಡ ಈಗ ಕಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಈಗ ಮೊದಲಿನ 3 ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಅದೇ ತರಹ ಕೊನೆಯ 3 ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಇದೇ ತರಹ ಮತ್ತೊಂದು ಬದಿಗೂ ಮಾಡಿಕೊಳ್ಳಿ. ಅದರ ಮಧ್ಯಭಾಗಕ್ಕೆ ಗ್ಲೂ ಹಾಕಿ ಕುಂದನನ್ನು ಅಂಟಿಸೋಣ. ನಿಮಗೆ ಎಷ್ಟು ಹೂಗಳು ಬೇಕೋ ಅಷ್ಟು ಹೂಗಳನ್ನು ಮಾಡಿಕೊಳ್ಳಿ. ಈಗ ಚೈನನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ಹೂವನ್ನು ಅಡ್ಡ ಇಟ್ಟು ಅದರ ಕೆಳಗೆ ಇನ್ನೊಂದು ಹೂವನ್ನು ಉದ್ದವಾಗಿ ಇಡಿ. ಎರಡು ತುದಿಗಳನ್ನು ಸೂಜಿ ಮತ್ತು ದಾರದಿಂದ ಗಂಟನ್ನು ಹಾಕ್ಕೊಳ್ಳೋಣ. ವಿಡಿಯೋದಲ್ಲಿ ಇದು ಗೊತ್ತಾಗ್ತಾ ಇದೆ, ನೋಡಿಕೊಂಡು ನಿಧಾನಕ್ಕೆ ಮಾಡಿ. ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗೆದಿ. ಅದೇ ತರಹ ಮತ್ತೊಂದು ಬದಿಗೂ ಕೂಡ ಮಾಡಿಕೊಳ್ಬೇಕು. ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗಿತಿದ್ದೀನಿ. ಇದೇ ತರಹ ಒಂದು ಹೂವು ಅಗಲ ಒಂದು ಹೂವು ಉದ್ದ ಜೋಡಿಸ್ತಾ ಹೋಗಬೇಕು. ನಾನಿಲ್ಲಿ 7 ಹೂಗಳನ್ನು ಜೋಡಿಸಿದ್ದೇನೆ. ಮತ್ತೊಂದು ಬದಿಯ ಚೈನಿನ ಹೂಗಳನ್ನು ಕೂಡ ಜೋಡಿಸಿಟ್ಟುಕೊಂಡಿದ್ದೇನೆ. ನೀವು ಗೌರಿ ಹಬ್ಬಕ್ಕಾದರೆ ಒಂದೊಂದು ಸೈಡಿಗೆ 6 ಹೂಗಳನ್ನು ಜೋಡಿಸಿಕೊಂಡ್ರೆ ಸಾಕು. ಪೆಂಡೆಂಟ್ ಸೇರಿ 16 ಹೂಗಳಾಗುತ್ತೆ.
ಈಗ ಪೆಂಡೆಂಟ್ಗೆ ಹೂವನ್ನು ಮಾಡ್ಕೊಳ್ಳೋಣ. 5 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 30 ಸುತ್ತನ್ನು ಸುತ್ತಿ ಎಕ್ಸ್ಟ್ರಾ ಹತ್ತಿಯ ಎಳೆಯನ್ನು ಕಟ್ ಮಾಡಿ ತೆಗೆಯೋಣ. ಈಗ ಕಾರ್ಡ್ನಿಂದ ಹತ್ತಿಯ ಎಳೆಗಳನ್ನು ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಹತ್ತಿಯ ಎಳೆ ಮತ್ತು ನೂಲನ್ನು ಕಟ್ ಮಾಡಿ ತೆಗೆಯೋಣ. ಈಗ ಪೆಂಡೆಂಟ್ಗೋಸ್ಕರ ಹೂವು ರೆಡಿ ಇದೆ. ಪ್ರತಿ ಪೆಟಲ್ನ 2 ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ಳೋಣ. ಇದೇ ತರಹ ಮೊದಲಿನ ಹೂವಿನಲ್ಲಿಯೂ ಕೂಡ ನಾವು ಮಾಡಿದ್ದೇವೆ. ಈಗ 2ನೇ ಪೆಟಲನ್ನು ಕಟ್ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಕೊನೆಯ ಪೆಟಲ್ಗೂ ಕೂಡ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡು ಆ ರೌಂಡ್ ಫಿನಿಶ್ ಮಾಡ್ತಾ ಇದ್ದೇನೆ. 1ನೇ ಪೆಟಲ್ ಮೇಲೆ 2ನೆಯ ಪೆಟಲನ್ನಿಡಿ. 3ನೇ ಪೆಟಲ್ನ ಮೊದಲ ಭಾಗವನ್ನು 2ನೇ ಎಳೆಯ ಮೇಲ್ಭಾಗದಿಂದ 1ನೇ ಎಳೆಯ ಅಡಿಭಾಗದಿಂದ ತೆಗೆದುಕೊಂಡು ಬರಬೇಕು. 4ನೇ ಎಳೆಯ ಮೊದಲ ಭಾಗವನ್ನು 3ನೇ ಎಳೆಯ ಮೇಲ್ಭಾಗದಿಂದ 2ನೇ ಎಳೆಯ ಅಡಿಭಾಗದಿಂದ ತಂದು 1ನೇ ಎಳೆಯ ಜೊತೆಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಐದನೇ ಎಳೆಯ ಮೊದಲ ಭಾಗವನ್ನು 4ನೇ ಎಳೆಯ ಮೇಲ್ಭಾಗದಿಂದ 3ನೇ ಎಳೆಯ ಅಡಿಭಾಗದಿಂದ ತಂದು 2ನೇ ಎಳೆಯ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ಇದೇ ತರಹ ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಎಲ್ಲ ಎಳೆಗಳಿಗೂ ಇದೇ ತರಹ ಡಿಸೈನ್ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ಕೊನೆಯ ಪೆಟಲ್ನ ಮೊದಲ ಭಾಗವನ್ನು ಅದರ ಹಿಂದಿನ ಪೆಟಲ್ನ ಮೇಲ್ಭಾಗದಿಂದ 2ನೇ ಪೆಟಲ್ನ ಅಡಿಭಾಗದಿಂದ ತಂದು 3ನೇ ಪೆಟಲ್ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಕೊನೆಯ 3 ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಮೊದಲಿನ 3 ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಈಗ ಪೆಂಡೆಂಟ್ ರೆಡಿ ಇದೆ. ಇದನ್ನು ಈಗ ಚೈನಿಗೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಜೋಡಿಸ್ಕೊಳ್ಳೋಣ. ಪೆಂಡೆಂಟ್ನ ತುದಿ ಮತ್ತು ಚೈನಿನ ತುದಿ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲಿನಿಂದ ಗಂಟನ್ನು ಹಾಕ್ಕೊಳ್ತಿದ್ದೇನೆ. ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗಿರಿ. ಮತ್ತೊಂದು ಬದಿಯಲ್ಲೂ ಕೂಡ ಗಂಟನ್ನು ಹಾಕ್ಕೊಳ್ಬೇಕು. ಇಲ್ಲೂ ಕೂಡ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತಕ್ಕೊಳ್ಳೋಣ. ಗಣಪತಿ ಹಬ್ಬಕ್ಕಾದರೆ 2 ಚೈನ್ಗಳ ಆಚೆ ಈಚೆ 5-5 ಹೂಗಳನ್ನಿಟ್ಟು ಮಧ್ಯೆ ಈ ಥರ ಪೆಂಡೆಂಟನ್ನು ಮಾಡಿ 11 ಹೂಗಳನ್ನಾಗಿ ಮಾಡಿಕೊಳ್ಬಹುದು. ನಾನೀಗ ಪೆಂಡೆಂಟ್ಗಳಿಗೆ ಮತ್ತು ಹೂಗಳನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಜೋಡಿಸ್ಕೊಳ್ತಿದ್ದೇನೆ. ಎಲ್ಲ ಹೂವಿನ ತುದಿಗಳಿಗೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ಈ ತರಹ ಚೈನನ್ನು ರೆಡಿ ಮಾಡ್ಕೊಳ್ಬಹುದು.